ನಮಸ್ತೆ ವೀಕ್ಷಕರೇ. ಇವತ್ತು 1999ರಲ್ಲಿ ತೆರೆ ಕಂಡಂತ ಒಂದು ಅದ್ಭುತವಾದ ಸಿನಿಮಾ. ಅಂದ್ರೆ ಸಿನಿಮಾ ಯಾವ ರೀತಿ ಇದೆ ಅಂದ್ರೆ ಪುನರ್ಜನ್ಮ ಮತ್ತೆ ಪ್ರೇತಾತ್ಮದ ಕಥೆನ ಹೇಳ್ತಕ್ಕಂತ ಒಂದು ಅದ್ಭುತವಾದ ಸಿನಿಮಾನ ಇವತ್ತು ನಾನು ನಿಮ್ಗಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ದಯಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟ್ ಕೊಟ್ಬಿಡಿ. ಹಾಗೆ ನಿಮ್ ಸಪೋರ್ಟ್ ನಾನು ತುಂಬಾ ಇಂಪಾರ್ಟೆಂಟ್, ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಯಾವ್ದಾ ಸಿನಿಮಾ ಏನಾದ್ರೂ ಸ್ಟೋರಿ ಅಂತ ನೋಡ್ತಾ ಹೋಗೋಣ. ದುರ್ಗಾ ಶಕ್ತಿ ಅಂತಕ್ಕಂಥ ಸಿನಿಮಾ 1999ರಲ್ಲಿ ತೆರೆ ಕಾಣುತ್ತೆ. ಈ ಸಿನಿಮಾ ಪ್ರೇತಾತ್ಮ ಮತ್ತು ಪುನರ್ಜನ್ಮದ ಮಧ್ಯೆ ನಡೀತಕ್ಕಂತ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಹಿಂದಿನ ಕಾಲದ ಬಂಗಲೆಯನ್ನ ಖರೀದಿಸಿ ಅಲ್ಲಿಗೆ ವಾಸ ಇರೋದಕ್ಕೆ ಅಂತ ನಿರ್ಧರಿಸಿ ಬರ್ತಕ್ಕಂತ ಸಿನಿಮಾದ ನಾಯಕ. ಅದೇ ಊರಿನಲ್ಲಿ ನಾಯಕನಿಗೆ ಒಬ್ಬ ಗೆಳೆಯ ಕೂಡ ಇರ್ತಾನೆ. ಆ ಗೆಳೆಯನಿಗೆ ಒಬ್ಬ ತಂಗಿ ಇರ್ತಾಳೆ. ಆ ತಂಗಿನೇ ಈ ಸಿನಿಮಾದ ನಾಯಕಿ. ಸೊ ನಾಯಕ ಆ ಬಂಗ್ಲೆ ಖರೀದಿಸಿ ಮೊದಲು ಆ ಊರಿಗೆ ಬರೋದಕ್ಕೆ ಅಂತ ಬರ್ತಾ ಇರ್ತಾನೆ. ಆಗ ಆ ಊರಿಗೆ ಹೋಗೋ ಬಸ್ ಅನ್ನ ನಾಯಕನ ಗೆಳೆಯ ಕಳಿಸ್ಕೊಡ್ತಾನೆ ನಾಯಕನನ್ನ ಕರೆದುಕೊಂಡು ಬರೋದಕ್ಕೆ. ಆದ್ರೆ ನಾಯಕ ಎಷ್ಟೊತ್ತಾದ್ರೂ ಬರಲ್ಲ. ಆಗ ಅಲ್ಲೇ ಇದ್ದ ಒಬ್ಬ ಹೂ ಮಾರುವ ಹುಡುಗಿ ನಾಯಕನನ್ನ ಕರೆದುಕೊಂಡು ಒಂದು ಬೆಟ್ಟದ ತುದಿಗೆ ಹೋಗ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಜೀಪ್ ಡ್ರೈವರ್ ನಾಯಕನನ್ನ ಅಲ್ಲಿಂದ ಕರೆದುಕೊಂಡು ಬರ್ತಾನೆ. ನಂತರ ಎಲ್ರೂ ಆ ಬಂಗಲೆಯಲ್ಲೇ ಉಳಿದುಕೊಳ್ತಾರೆ. ನಾಯಕಿಗೆ ಯಾವುದೋ ಆತ್ಮ ಆವರಿಸಿರುವುದು ತಿಳಿದು ಬರುತ್ತೆ ಎಲ್ರಿಗೂ. ಆಗ ಒಬ್ಬ ಮಂತ್ರವಾದಿನ ಕರೆಸಿ ಆ ಆತ್ಮವನ್ನ ಪ್ರಶ್ನೆ ಮಾಡ್ತಾನೆ. ಸೊ ಆ ಆತ್ಮ ಸುಮಾರು ವರ್ಷಗಳ ಹಿಂದೆ ಆ ಬಂಗಲೆಯಲ್ಲಿ ಒಬ್ಬ ಕಾಮಿಷ್ಟ ರಾಜನಿರ್ತಾನೆ. ಆ ಊರಿನ ಹೆಣ್ಮಕ್ಳನ್ನೆಲ್ಲ ಅನುಭವಿಸಬೇಕು ಎಂದ್ಕೊಂಡಿರ್ತಾನೆ ಆ ರಾಜ. ಸೊ ಅದ್ ಯಾರು ಅಲ್ಲ, ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರು. ಸೊ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ಸುಂದರ ಹುಡುಗಿ ಹೂ ಮಾರ್ಕೊಂಡು ಜೀವನ ನಡೆಸ್ತಾ ಇರ್ತಾಳೆ. ಅವಳ ಮೇಲೆ ಈ ರಾಜನ ಕೆಟ್ಟ ಕಣ್ಣು ಬೀಳ್ತೈತೆ. ಆ ಊರಿನಲ್ಲಿ ಮಳೆ ಬಾರದೆ ಬರಗಾಲ ಬರ್ತೈತೆ ಗುರು. ಆಗ ಆ ಬರಗಾಲ ಬಂದಿರೋದಕ್ಕೆ ಆ ರಾಜ ಬರಗಾಲ ವಿಮೋಚನೆಗಾಗಿ ಒಂದು ಕಾಳಿ ದೇವಿಯ ವಿಗ್ರಹವನ್ನ ಕೆತ್ತೋದಿಕ್ಕೆ ಆ ರಾಜ ಒಬ್ಬ ಶಿಲ್ಪಿನ ಆ ಊರಿಗೆ ಕರೆಸ್ತಾನೆ. ಆ ಶಿಲ್ಪಿಗೂ ಆ ಹೂ ಮಾರುವ ಹುಡುಗಿಗೂ ಪ್ರೀತಿ ಆಗ್ಬಿಡುತ್ತೆ. ಅವರಿಬ್ರು ರಾಜನಿಗೆ ಎದುರ್ಕೊಂಡು ಊರು ಬಿಟ್ಟು ಓಡೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂತಾರೆ. ಆಗ ಹೇಗೋ ಆ ರಾಜನಿಗೆ ಇವರಿಬ್ಬರ ವಿಷಯ ತಿಳಿತೈತೆ. ಆಗ ಆ ರಾಜ ಆ ಶಿಲ್ಪಿಯನ್ನ ಅಲ್ಲೇ ಕೊಂದಾಕಿ ಆ ಹುಡುಗಿಯನ್ನ ಅರಮನೆಗೆ ಎಳೆದುಕೊಂಡು ಹೋಗಿ ಬಲವಂತವಾಗಿ ತನ್ನವಳನ್ನಾಗಿ ಮಾಡಿಕೊಳ್ಳಲು ಹೋದಾಗ ಆ ಹುಡುಗಿ ಅರಮನೆ ಮೇಲಿಂದ ಬಿದ್ದು ಪ್ರಾಣ ಬಿಟ್ಬಿಡ್ತಾಳೆ. ಆ ಅರಮನೆಯ ಹಿಂದೆ ಅವಳ ಸಂಸ್ಕಾರ ಮಾಡ್ಬೇಕು ಎಂದು ಅವಳ ಸಮಾಧಿಗೆ ಒಂದಿಡಿ ಮಣ್ಣು ಹಾಕಕ್ಕ ಆ ಹುಡುಗಿ ಸಾಕಿದ ಹಾವು ಬರ್ತೈತೆ. ಆ ರಾಜನಿಗೆ ಕಚ್ಚಿ ರಾಜನು ಸತ್ತೋಗ್ತಾನೆ. ಆ ಸ್ಟೋರಿನ ಆ ಆತ್ಮ ಇವ್ರುಗಳಿಗೆ ಹೇಳ್ತೈತೆ. ಸೊ ಆ ಆತ್ಮ ತನ್ನ ಕಥೆನೆಲ್ಲ ಹೇಳ್ಕೊಂಡಾಗ ಇಂದಿನ ಜನ್ಮದ ರಾಜನೇ ಈ ಜನ್ಮದ ನಾಯಕನಾಗಿರ್ತಾನೆ. ಸೊ ಅದಕ್ಕೆ ಅವಳು ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಿರ್ತಾಳೆ. ಯಾಕಂದ್ರೆ ಆ ರಾಜ ಇವನೇ ಅಂತ. ಸೊ ಆ ಆತ್ಮಕ್ಕೆ ಶಾಂತಿ ದೊರಕೋದಕ್ಕೆ ಇಂದಿನ ಜನ್ಮದಲ್ಲಿ ಆ ಸಮಾಧಿಗೆ ಹಾಕಿದ ಒಂದು ಇಡೀ ಮಣ್ಣನ್ನ ತಂದು ಹಿಂದೆ ಆ ಶಿಲ್ಪಿ ಕೆತ್ತಿದ ಕಾಳಿ ವಿಗ್ರಹಕ್ಕೆ ಪೂಜೆ ಮಾಡುವ ಸಮಯದಲ್ಲಿ ಆ ಹೋಮಕುಂಡದಲ್ಲಿ ಆ ಸಮಾಧಿಯಿಂದ ತಂದ ಮಣ್ಣನ್ನ ಹಾಕ್ಬೇಕು ಅನ್ನೋದು ಮಂತ್ರವಾದಿ ಹೇಳಿರ್ತಾನೆ. ನಾಯಕ ಹಾಗೆ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿ ನಾನಾ ರೀತಿಯ ತೊಂದರೆಗಳು ಆ ಆತ್ಮ ಕೊಟ್ಟು ಕೊನೆಗೆ ಆ ಪೂಜಾರಿ ಹೇಳಿದಂತೆ ನಾಯಕ ಆ ಕೆಲಸನ ಮಾಡಿ ಮುಗಿಸ್ತಾನೆ. ಸೊ ಇಲ್ಲಿಗೆ ಈ ಸಿನಿಮಾ ಮುಕ್ತಾಯ ಆಗುತ್ತೆ ಗುರು. ಈ ಸಿನಿಮಾ ಯಾವ ರೇಂಜ್ಗಿದೆ ಅಂದ್ರೆ ನಿಜಕ್ಕೂ ಸೂಪರ್ಬ್ ಆಗಿದೆ. ಆ ಕಾಲದಲ್ಲಿ ಈ ಸಿನಿಮಾ ಯಾವ ಲೆವೆಲ್ಗೆ ರನ್ ಆಯ್ತು ಅಂದ್ರೆ ಭಯಂಕರವಾಗಿ ಹಿಟ್ಟಾಗುತ್ತೆ. ಸೊ ದುರ್ಗಾ ಶಕ್ತಿ ಅಂತಕ್ಕಂಥ ಸಿನಿಮಾ, ಅದರಲ್ಲೂ ಹೇಳ್ಬೇಕು ಅಂದ್ರೆ ದೇವರಾಜ್ ಅವರ ಆಕ್ಟಿಂಗು, ಶ್ರುತಿ ಅವರ ಆಕ್ಟಿಂಗು ಈ ಸಿನಿಮಾದಲ್ಲಿ ಮೇನ್ ಬೇಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಹಾಡುಗಳು ನೋಡೋದಾದ್ರೆ ರಾಜೇಶ್ ರಾಮನಾಥ್ ಅವರ ಹಿನ್ನೆಲೆ ಸಂಗೀತ ಹಾಗೂ ಕೆ ಕಲ್ಯಾಣ್ ಅವರ ಗೀತ ರಚನೆ ವಂಡರ್ಫುಲ್ ಅಂತ ಹೇಳ್ಬೋದು.
ಸೊ ಈ ಸಿನಿಮಾನ ಸೂರ್ಯ ಅವರು ನಿರ್ದೇಶನ ಮಾಡ್ತಾರೆ. ಸುನಿಲ್ ಪರಮೇಶ್ವರನ್ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲಾನು ಬರ್ದಿರ್ತಾರೆ. ಸಿನಿಮಾ ಓವರ್ ಆಲ್ ವಂಡರ್ಫುಲ್ ಸಿನಿಮಾ. ಕನ್ನಡದಲ್ಲಿ ಈ ಮಟ್ಟಕ್ಕೆ ಒಂದು ಸಿನಿಮಾ 1999ರಲ್ಲಿ ಬರುತ್ತೆ. ಮತ್ತೆ ಈ ಸಿನಿಮಾ ತೆಲುಗುಗೂ ಕೂಡ ಡಬ್ ಆಗಿ ಹೋಗುತ್ತೆ. ಅಲ್ಲಿ ಕೂಡ ಶ್ರುತಿ ಅವರು ಹೆಸರನ್ನ ಮಾಡ್ತಾರೆ ಈ ಸಿನಿಮಾದ ಮೂಲಕ. ಸೊ ದುರ್ಗಾ ಶಕ್ತಿ ಸಿನಿಮಾ ನಾವು ನೋಡಿದಾಗ, ಹಾಗೆ ನಾನ್ ನೋಡ್ಬೇಕಾದ್ರೆ ಚಿಕ್ಕ ಹುಡುಗ, ಅಂದ್ರೆ ಆ ಟೈಮಲ್ಲಿ ನನ್ಗೆ ಸಿನಿಮಾ ನೋಡೋ ಹುಚ್ಚು ಇತ್ತು. ಸೊ ಆ ಟೈಮಲ್ಲಿ ದುರ್ಗಾ ಶಕ್ತಿ ಸಿನಿಮಾಗೆ ಥಿಯೇಟರ್ ಮುಂದೆ ಎಲ್ಲ ದೇವಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ತ್ರಿಶೂಲಗಳನ್ನಿಟ್ಟು ಥಿಯೇಟರ್ ಮುಂದೆ ಭರ್ಜರಿಯಾಗಿ ಪೂಜೆನ ಮಾಡಿ, ಡೈಲಿ ಪೂಜೆಗಳು, ಈ ತರ ಥಿಯೇಟರ್ ಮುಂದೆ ದೊಡ್ಡ ಹಾಲಿನ ಅಭಿಷೇಕ, ಈ ತರ ಮಾಡೋ ಅಂತ ಒಂದು ಭಕ್ತಿ ಪ್ರಧಾನ ಚಿತ್ರ ಅನ್ನೋ ಮಟ್ಟಕ್ಕೆ ಯಶಸ್ವಿ ಆಗ್ಬಿಡುತ್ತೆ ಆ ಕಾಲದಲ್ಲಿ. ಸೊ ದೇವರಾಜ್ ಅವರ ಆಕ್ಟಿಂಗು ಮತ್ತೆ ಶ್ರುತಿ ಅವರ ಆಕ್ಟಿಂಗು ಈ ಸಿನಿಮಾದಲ್ಲಿ ತುಂಬಾನೇ ಹೈಲೈಟ್ ಅಂತ ಹೇಳ್ಬೋದು. ಸೊ ವಂಡರ್ಫುಲ್ ಸಿನಿಮಾ ಆ ಕಾಲಕ್ಕೆ. ಸೊ ದೆವ್ವ ಮತ್ತು ದೇವ್ರು, ಪ್ರೇತಾತ್ಮ, ಸೊ ಇವೆಲ್ಲದನ್ನ ಒಳಗೊಂಡಿರ್ತಕ್ಕಂಥ ಸಿನಿಮಾ ನೋಡಿದ್ರನ್ನ ಮೈ ಜುಮ್ ಅನ್ಸುತ್ತೆ ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಆ ಮಟ್ಟಕ್ಕೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು, ನೋಡಿಲ್ಲ ಅನ್ನೋರು ಖಂಡಿತ ಒಂದ್ಸರಿ ನೋಡಿ. ಸೊ ಸಿಗುತ್ತೆ ನಿಮ್ಗೆ ಎಲ್ಲಾ ಕಡೆನೂ ಈ ಸಿನಿಮಾ ನೋಡೋದಕ್ಕೆ. ಒಂದ್ಸಲ ನೋಡಿ ಹೇಗಿದೆ ಅಂತ. ಸಖತ್ತಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ತಾರಾ ಅವರು, ಶರತ್ ಲೋಹಿತಾಶ್ವ, MN ಲಕ್ಷ್ಮಿ ಅವರು, ಇನ್ನು ಸಾಕಷ್ಟು ಕಲಾವಿದರು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಈ ಸಿನಿಮಾದಲ್ಲಿ ಇದ್ರೆ. ಸೊ ಅವರೆಲ್ಲರ ನಟನೆ ನಿಜವಾಗ್ಲೂ ಒಬ್ಬರಿಗಿಂತ ಒಬ್ರು ಮೀರುವ ರೀತಿಯಲ್ಲಿ ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆಗಿನ ಕಾಲಕ್ಕೆ ಬಜೆಟ್ ಇದೆಲ್ಲ ಏನು ಇರ್ಲಿಲ್ಲ ಅಷ್ಟೊಂದು, ಬಟ್ ಒಳ್ಳೆ ಸಿನಿಮಾ, ಸಖತ್ ಹಿಟ್ ಆಗಿತ್ತು, ಒಳ್ಳೆ ಗಳಿಕೆಯನ್ನು ಕೂಡ ಮಾಡಿರುತ್ತೆ ಆಗಿನ ಕಾಲಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ. ಹಾಗೆ ನಿಮ್ ಸಪೋರ್ಟ್ ನನ್ಗೆ ತುಂಬಾ ಇಂಪಾರ್ಟೆಂಟು, ಹಾಗಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.